ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಕಂಪ್ಯೂಟರ್ ಸಿಪಿ ಒಳಗಡೆ ಏನಿದೆ ಅಂತ ನೋಡೋಣ ಬನ್ರಿ. ಓಕೆ, ಈ ಟೋಟಲ್ ಬಾಡಿಗೆ ನಾವು ಏನ್ ಮಾಡ್ತೀವಿ, ಸಿಪಿಯು ಅಂತ ಹೇಳಿ ಕರಿತೀವಿ. ಸಿಪಿಯು ಅಂದ್ರ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಹೇಳಿ. ಓಕೆ, ಈ ಸಿಪಿಯು ಒಳಗಡೆ ಮದರ್ ಬೋರ್ಡ್ ಇರುತ್ತೆ. ಮದರ್ ಬೋರ್ಡು, ಆಮೇಲೆ ಹಾರ್ಡ್ ಡಿಸ್ಕ್, ರ್ಯಾಮ್, SMP ಎಲ್ಲ ಈ ಕ್ಯಾಬಿನೆಟ್ ಒಳಗಡೆನೆ ಇರ್ತವ. ಈ ಟೋಟಲ್ ಬ್ಲಾಕ್ ಬಾಡಿ ನಾವೇನಂತೀವಿ ಕ್ಯಾಬಿನೆಟ್ ಅಂತ ಹೇಳಿ ಕರಿತೀವಿ. ಓಕೆ, ಈ ಕ್ಯಾಬಿನೆಟ್ ಒಳಗಡೆ ಏನಿದೆ ಅಂತ ನೋಡೋಣ. ಅದಕ್ಕಿಂತ ಮೊದಲು ಈ ಕ್ಯಾಬಿನೆಟ್ ಹೊರಗಡೆ ಏನಿದೆ ಅಂತ ನೋಡ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಓಕೆ, ಇಲ್ಲಿ ನೋಡಿ, ಈ ಕ್ಯಾಬಿನೆಟ್ ನ ಫ್ರಂಟ್ ಅಲ್ಲಿ ನಮಗೆ ಸ್ಟಾರ್ಟ್ ಮತ್ತು ರಿಸ್ಟಾರ್ಟ್ ಬಟನ್ಗಳು ಕೊಟ್ಟಿರ್ತಾರೆ. ಇದು ನೋಡಿ, ಇದು ಸ್ಟಾರ್ಟ್ ಬಟನ್, ಇದು ರಿಸ್ಟಾರ್ಟ್ ಬಟನ್. ಓಕೆ, ಆಮೇಲೆ ಇಲ್ಲೊಂದು ಸ್ಮಾಲ್ ಸಿಂಬಲ್ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಈ ಸಿಂಬಾಲು ಹಾರ್ಡ್ ಡಿಸ್ಕ್ ಸಿಂಬಾಲ್. ಓಕೆ, ಈ ಸಿಂಬಾಲ್ ಪಕ್ಕದಲ್ಲಿ ಒಂದು ಲೈಟ್ ಇರುತ್ತೆ. ಈ ಲೈಟ್ ಬ್ಲಿಂಕ್ ಆಗ್ತಾ ಇದ್ರೆ ನಿಮ್ ಹಾರ್ಡ್ ಡಿಸ್ಕ್ ಡಿಟೆಕ್ಟ್ ಇದೆ ಅಂತ ಹೇಳಿ ನೀವು ಕನ್ಫರ್ಮ್ ಆಗುತ್ತೆ ನಿಮಗೆ. ಓಕೆ, ಈ ಸಿಪಿಯು ಬ್ಯಾಕ್ ಸೈಡ್ ಅಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ. ಈ ಸಿಪಿಯು ಬ್ಯಾಕ್ ಸೈಡ್ ಅಲ್ಲಿ ನೋಡಿ ಸ್ನೇಹಿತರೆ, ಇದು SMP ಇದು SMP ಅಂದ್ರೆ ಸ್ವಿಚ್ ಮೋಡ್ ಪವರ್ ಸಪ್ಲೈ ಅಂತ ಹೇಳಿ. ಓಕೆ, ಈ SMP ಇಂದಾನೆ ಹೋಲ್ ಕಂಪ್ಯೂಟರ್ ಮದರ್ ಬೋರ್ಡ್ ಗೆ ಪವರ್ ಸಪ್ಲೈ ಆಗುತ್ತೆ. ಓಕೆ, ಇದು SMP ಅದು ಪವರ್ ಕನೆಕ್ಟರ್. ಇಲ್ಲಿ ನೀವು ಪವರ್ ಕೇಬಲ್ ಕನೆಕ್ಟ್ ಮಾಡಿದ್ರೆ ಇದಕ್ಕೆ ಪವರ್ ಸಪ್ಲೈ ಆಗುತ್ತೆ. ಓಕೆ, ಇದು ಎರಡು ಬಂದ್ಬಿಟ್ಟು PS2 ಕೀಬೋರ್ಡ್ ಮತ್ತೆ ಮೌಸ್ ಕನೆಕ್ಟರ್ಸ್ ಇವು. ಓಕೆ, ಮೊದಲು PS2 ಕೀಬೋರ್ಡ್ ಮತ್ತೆ ಮೌಸ್ ಇತ್ತು, ಇವಾಗ USB ಕೀಬೋರ್ಡ್ ಮೌಸ್ ಇದೆ ನೋಡಿ ಸ್ನೇಹಿತರೆ. ಇದು USB, ಇದು PS2. ಈ PS2 ಅಂದ್ರೆ ರೌಂಡ್ ಪಿನ್ ಕೀಬೋರ್ಡ್ ಇತ್ತು. ಓಕೆ, ಈ ನೀವು ಕೀಬೋರ್ಡ್, ಇದು ಕೀಬೋರ್ಡ್ ಕನೆಕ್ಟರ್, ಇದು ಮೌಸ್ ಕನೆಕ್ಟರ್. ಬ್ಲೂ ಇರೋದು ಕೀಬೋರ್ಡ್, ಗ್ರೀನ್ ಇರೋದು ಮೌಸ್. ಓಕೆ, ಆಮೇಲೆ ಇವು USB ಕೇಬಲ್ಸ್, ಆಮೇಲೆ ಇದು ಲ್ಯಾನ್ ಕನೆಕ್ಟರ್. ಓಕೆ, ಇಲ್ಲಿ ಲ್ಯಾನ್ ಪಿನ್ ಕನೆಕ್ಟ್ ಮಾಡ್ತಾರೆ, ಇಲ್ಲಿ USB ಕೀಬೋರ್ಡ್ ಮೌಸ್ ಗಳನ್ನ ಕನೆಕ್ಟ್ ಮಾಡ್ತಾರೆ. ಓಕೆ, ಇದು ಬ್ಲೂ ಬಂದ್ಬಿಟ್ಟು ಕೀಬೋರ್ಡ್. ಓಕೆ, ಆಮೇಲೆ ಗ್ರೀನ್ ಬಂದ್ಬಿಟ್ಟು ಮೌಸ್. ಈ ಗ್ರೀನ್ ಇದ್ದಲ್ಲಿ ಬ್ಲೂ ಇದ್ದಲ್ಲಿ ಗ್ರೀನ್ ಕನೆಕ್ಟ್ ಮಾಡಿದ್ರು ಕನೆಕ್ಟ್ ಆಗಲ್ಲ. ಓಕೆ, ಆಮೇಲೆ ಇದು ಬಂದ್ಬಿಟ್ಟು ವಿಡಿಯೋ ಗ್ರಾಫಿಕ್ಸ್ ಅಡಾಪ್ಟರ್ ಅಂತ ಹೇಳಿ ಕರೀತಾರೆ. ಈ ಮಾನಿಟರ್ ದಿಂದ ಏನ್ ಕೇಬಲ್ ಬರ್ತಲ್ಲ ಅದನ್ನ ಇಲ್ಲಿ ನಾವು ಕನೆಕ್ಟ್ ಮಾಡಬೇಕು. ಓಕೆ, ಆಮೇಲೆ ಈ ಸ್ಲಾಟ್ ಬಂದ್ಬಿಟ್ಟು ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್. ನೀವು ಪೋಸ್ಟ್ ಆಫೀಸ್ ಅಥವಾ ರೈಲ್ವೆ ಸ್ಟೇಷನ್ ಎಲ್ಲ ನೋಡ್ತಿರಲ್ಲ, ಅದು ಕೇಬಲ್ ಕನೆಕ್ಟ್ ಮಾಡಕ್ಕೆ 25 ಪಿನ್ ಕನೆಕ್ಟರ್ ಇದು. ಇದನ್ನ ಯೂಸ್ ಮಾಡ್ತಿದ್ರು ಅವಾಗ. ಇವಾಗ ಏನಿದು ಅದಕ್ಕೂ USB ಕೇಬಲ್ ಅನ್ನೇ ಕನೆಕ್ಟ್ ಮಾಡ್ತಾರೆ, ಪ್ರಿಂಟರ್ ಕೂಡ. ಓಕೆ, ಈ ಸಿಪಿಯು ಒಳಗಡೆ ಏನಿದೆ ಅಂತ ಇವಾಗ ನಾನು ಓಪನ್ ಮಾಡಿ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ಇಲ್ಲಿ ನೋಡಿ, ನೀವು ಸಿಪಿಯು ಅವತ್ತು ಓಪನ್ ಮಾಡ್ಬೇಕಾದ್ರೆ ಇಲ್ಲಿ ನೋಡಿ, ನಿಮ್ಮದು ಏನಿದು ಮದರ್ ಬೋರ್ಡ್ ಕನೆಕ್ಟರ್ಸ್ ಇರ್ತಲ್ಲ, ಈ ಮದರ್ ಬೋರ್ಡ್ ಇದ್ರ ಅಪೋಸಿಟ್ ಸೈಡ್ ಕ್ಯಾಪ್ ನ ಓಪನ್ ಮಾಡಬೇಕು. ಓಪನ್ ಮಾಡಿದ್ರೆ ಅವಾಗ ನಿಮಗೆ ಒಳಗಡೆ ಏನಿದೆ ಅಂತ ನೋಡ್ಬೋದು. ಓಕೆ, ನೋಡಿ, ಸ್ಕ್ರೂ ರಿಮೂವ್ ಮಾಡ್ತಾ ಇದ್ದೀನಿ ನಾನು. ಸ್ಕ್ರೂ ರಿಮೂವ್ ಮಾಡಿಬಿಟ್ಟು ಮೇಲ್ಗಡೆ ಕ್ಯಾಪ್ ನ ಸ್ಟ್ರೈಟ್ ಆಗಿ ಹೊರಗಡೆ ಹಾಕೊಂಡ್ರೆ ನಿಮ್ಮ ಕ್ಯಾಬಿನೆಟ್ ಓಪನ್ ಆಗುತ್ತೆ. ಓಕೆ, ಇಲ್ಲಿ ನೋಡಿ ಸ್ನೇಹಿತರೆ, ಈ ಸಿಪಿಯು ಒಳಗಡೆ ಇದಕ್ಕೆ ಟೋಟಲ್ ಆಗಿ ನಾವು ಮದರ್ ಬೋರ್ಡ್ ಅಂತ ಹೇಳಿ ಕರಿತೀವಿ. ಇದೇನ್ ಬೋರ್ಡ್ ಕಾಣುತ್ತಲ್ಲ ಗ್ರೀನ್ ಕಲರ್, ಇದು ಮದರ್ ಬೋರ್ಡ್. ಓಕೆ, ಇದು ಬಂದ್ಬಿಟ್ಟು ಹಾರ್ಡ್ ಡಿಸ್ಕ್. ಇದರಲ್ಲಿ ನೀವು ಡೇಟಾನ ಸ್ಟೋರ್ ಮಾಡ್ತೀರಾ. ಓಕೆ, ಇದಕ್ಕೆ HDD ಅಂತ ಕರೀತಾರೆ, ಹಾರ್ಡ್ ಡಿಸ್ಕ್ ಡ್ರೈವ್ ಅಂತ ಹೇಳಿ ಕರೀತಾರೆ. ಓಕೆ, ಇದು SMP ಇದು ಸ್ವಿಚ್ ಮೋಡ್ ಪವರ್ ಸಪ್ಲೈ. ಇದರಿಂದಾನೇ ಈ ಹೋಲ್ ಮದರ್ ಬೋರ್ಡ್ಗೆಲ್ಲ ಪವರ್ ಸಪ್ಲೈ ಆಗುತ್ತೆ. ಓಕೆ, ಅದು ಯಾವ ತರ ಸಪ್ಲೈ ಆಗುತ್ತೆ ಅಂತ ಹೇಳಿ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ಇಲ್ಲಿ ನೋಡಿ, ಇದು ಬಂದ್ಬಿಟ್ಟು 24 ಪಿನ್ ಕನೆಕ್ಟರ್ ಇದು. ಓಕೆ, ಇದು SMP ಇಂದ ಬರೋ ಒಂದು ಪವರ್ ಕೇಬಲ್, ಇದು 24 ಪಿನ್ ಕನೆಕ್ಟರ್ ಇದು. ಇಲ್ಲಿ ನೋಡಿ ಸ್ನೇಹಿತರೆ, ಈ ಕಡೆ 12 ಪಿನ್ ಇರುತ್ತೆ, ಈ ಕಡೆ 12 ಪಿನ್ ಇರುತ್ತೆ, ಒಂದು ಗ್ರೌಂಡ್ 0 ಇರುತ್ತೆ. ಓಕೆ, ಇಲ್ಲಿ ನೋಡಿ ಸರ್ ಸ್ನೇಹಿತರೆ, ಇದು 24 ಪಿನ್ ಕನೆಕ್ಟರ್. ಈ ಕನೆಕ್ಟರ್ ನೀವು ಈ ಪವರ್ ಇದು ಮದರ್ ಬೋರ್ಡ್ ಕನೆಕ್ಟ್ ಮಾಡಿದ್ರೆ ಹೋಲ್ ಮದರ್ ಬೋರ್ಡ್ಗೆಲ್ಲ ಪವರ್ ಸಪ್ಲೈ ಇಲ್ಲಿಂದಾನೇ ಆಗುತ್ತೆ. ಪ್ರೊಸೆಸರ್ ಬಿಟ್ಟು ಎಲ್ಲಾ ಪಾರ್ಟ್ಸ್ಗೂ ಪವರ್ ಸಪ್ಲೈ ಈ ಪಿನ್ ಇಂದಾನೇ ಆಗುತ್ತೆ. ಓಕೆ, ಈ ಪಿನ್ ಅನ್ನ ಕನೆಕ್ಟ್ ಮಾಡಬೇಕಾದ್ರೆ ಇಲ್ಲಿ ನಾಚ್ ಇದೆ, ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಕೂಡ ನಾಚ್ ಇದೆ. ಈ ನಾಚ್ ನೋಡ್ಕೊಂಡ್ಬಿಟ್ಟು ಇದನ್ನ ನೀವು ಕನೆಕ್ಟ್ ಮಾಡಿದ್ರೆ ಸಾಕು. ಓಕೆ, ಇದು ಪವರ್ ಸಪ್ಲೈ ಹೆಲ್ಪ್ ಆಗುತ್ತೆ. ಇಲ್ಲಿ ನೋಡಿ ಸ್ನೇಹಿತರೆ, ಈ ತರ ಲೈಟ್ ಪ್ರೆಸ್ ಮಾಡೋದು ಸಾಕು. ಓಕೆ, ಆಮೇಲೆ ಇದರಿಂದ ಇನ್ನೊಂದು ಕೇಬಲ್ ಬಂದಿರುತ್ತೆ ನೋಡಿ ಸ್ನೇಹಿತರೆ, ಇದು 4 ಪಿನ್ ಕೇಬಲ್. ಇದು ನೋಡಿ ಸ್ನೇಹಿತರೆ, ಒಂದು ನಿಮಿಷ, ಇದು ನೋಡಿ ಸ್ನೇಹಿತರೆ, ಈ ಕೇಬಲ್ ಏನಿದೆಯಲ್ಲ ಇದಕ್ಕೆ 4 ಪಿನ್ಸ್ ಇರುತ್ತೆ. ಇದು ನಮ್ಮ ಪ್ರೊಸೆಸರ್ ಪಕ್ಕದಲ್ಲೇನೆ ಕನೆಕ್ಟ್ ಆಗುತ್ತೆ. ಯಾಕಂದ್ರೆ ಈ ಪ್ರೊಸೆಸರ್ಗೆ ಈ ಕೇಬಲ್ ಇಂದ ಸೆಪರೇಟ್ ಆಗಿ ಪವರ್ ಸಪ್ಲೈ ಆಗುತ್ತೆ. ಓಕೆ, ಹಂಗಾಗಿ ಇದನ್ನ ಪ್ರೊಸೆಸರ್ ಪವರ್ ಕೇಬಲ್ ಅಂತ ಹೇಳಿ ಕರೀತಾರೆ. ಓಕೆ, ಇದಾಯ್ತು. ಇವಾಗ ಇದರಿಂದ
ಇನ್ನೊಂದು ಕೇಬಲ್ ಬಂದಿರುತ್ತೆ ಸ್ನೇಹಿತರೆ. ಇದು ಹಾರ್ಡ್ ಡಿಸ್ಕ್ ಪವರ್ ಕೇಬಲ್. ಇಲ್ಲಿ ನೋಡಿ, ಬ್ಲ್ಯಾಕ್ ಕಲರ್. ಇದು ಹಾರ್ಡ್ ಡಿಸ್ಕ್ ಪವರ್ ಕೇಬಲ್ ಇಲ್ಲಿದೆ. ಓಕೆ, ಇದರಿಂದ ಇಲ್ಲಿ ಹಾರ್ಡ್ ಡಿಸ್ಕ್ಗೆ ಪವರ್ ಸಪ್ಲೈ ಆಗುತ್ತೆ. ಓಕೆ, ಇಲ್ಲಿ ನೋಡಿ, ಇಲ್ಲಿದೆ ನೋಡಿ ಸ್ನೇಹಿತರೆ, ನಿಮ್ಗೆ ಕಾಣುತ್ತೆ. ಇದಕ್ಕೆ ನೀವು ಕರೆಕ್ಟ್ ಆಗಿ ನಾಚ್ ನೋಡ್ಕೊಂಡು ಕನೆಕ್ಟ್ ಮಾಡಿದ್ರೆ ಇದು ಹಾರ್ಡ್ ಡಿಸ್ಕ್ ಪವರ್ ಸಪ್ಲೈ ಆಗುತ್ತೆ. ಇದರಿಂದಾನೇ ಹಾರ್ಡ್ ಡಿಸ್ಕ್ ಪವರ್ ಸಪ್ಲೈ ಆಗೋದು. ಓಕೆ, ಸಪೋಸ್ ನೀವು ಇವಾಗ ಒಂದು ಹಾರ್ಡ್ ಡಿಸ್ಕ್ ಇದೆ, ಒಂದು ಪವರ್ ಕೇಬಲ್ ಕನೆಕ್ಟ್ ಮಾಡ್ಕೋಬೇಕು. ಇನ್ನೊಂದು ಹಾರ್ಡ್ ಡಿಸ್ಕ್ ಇದ್ರೆ ಅದಕ್ಕೂ ಪವರ್ ಕೇಬಲ್ ನೀವು ಇನ್ನೊಂದು ಇಲ್ಲಿ ಅಟ್ಯಾಚ್ ಮಾಡ್ಕೊಂಡ್ಬಿಟ್ಟು ಅದಕ್ಕೂ ಇದರಿಂದ ಕನೆಕ್ಟ್ ಮಾಡ್ಕೋಬಹುದು. ಓಕೆ, ಅದಕ್ಕೆ ಈ ಎಕ್ಸ್ಟ್ರಾ ಕೊಟ್ಟಿರ್ತಾರೆ ಅಂದ್ರೆ ಎಕ್ಸ್ಟ್ರಾ ಕೇಬಲ್ನ ನೀವು ಪ್ರೈಮರಿ ಸೆಕೆಂಡರಿ ಅಂತ ಹಾರ್ಡ್ ಡಿಸ್ಕ್ ಮಾಡ್ತಾರೆ. ಸಪೋಸ್ ನಿಮ್ಮ ಹತ್ರ 1 TB ಹಾರ್ಡ್ ಡಿಸ್ಕ್ ಇದ್ರೆ ಅದಕ್ಕೆ ನಿಮಗೆ ಸ್ಪೇಸ್ ಕಮ್ಮಿ ಅನಿಸ್ತಾ ಇದ್ರೆ ಮತ್ತೊಂದು ಹಾರ್ಡ್ ಡಿಸ್ಕ್ ನಾವಿಲ್ಲಿ ಆ್ಯಡ್ ಮಾಡ್ಕೋಬಹುದು. ಆ್ಯಡ್ ಮಾಡ್ಕೊಂಡು ಅದಕ್ಕೆ ಈ ಪವರ್ ಸಪ್ಲೈ ಕನೆಕ್ಟ್ ಮಾಡಿದ್ರೆ ಅದು ಹಾರ್ಡ್ ಡಿಸ್ಕ್ ಸ್ಟಾರ್ಟ್ ಆಗುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ನೋಡಿ ಸ್ನೇಹಿತರೆ, ಇದು CPU ಫ್ಯಾನ್ ಅಂತ ಹೇಳಿ ಕರೀತಾರೆ. ಇದು ನೋಡಿ, ಇದು ಬ್ರ್ಯಾಂಡ್ ಇಂಟೆಲ್ CPU ಫ್ಯಾನ್ ಇದೆ. ಈ ಫ್ಯಾನ್ ಕೆಳಗಡೆ ನಿಮಗೆ ಪ್ರೊಸೆಸರ್ ಇರುತ್ತೆ. ಓಕೆ, ಇಲ್ಲಿ ನಿಮಗೆ ಸಿಲ್ವರ್ ಕಲರ್ ಕಾಣ್ತಾ ಇದೆಯಲ್ಲ, ಇದು ಹೀಟ್ ಸಿಂಕ್. ನಿಮ್ಮ ಪ್ರೊಸೆಸರು ಹೀಟ್ ಆಗಬಾರ್ದು ಅಂತೇಳಿ ಇದ್ರ ಕಡೆ ಫ್ಯಾನು ಮತ್ತೆ ಹೀಟ್ ಸಿಂಕ್ ಅನ್ನ ಕೊಟ್ಟಿರ್ತಾರೆ. ಓಕೆ, ಆಮೇಲೆ ಇಲ್ಲಿ ನೋಡಿ ಸ್ನೇಹಿತರೆ, ಇದು ಬಂದ್ಬಿಟ್ಟು ನಿಮ್ದು ರ್ಯಾಮ್. ರ್ಯಾಮ್ ಅಂದ್ರೆ ರ್ಯಾಂಡಮ್ ಆಕ್ಸೆಸ್ ಮೆಮರಿ. ಇದು ಟೆಂಪರರಿ ಸ್ಟೋರೇಜ್ ಡಿವೈಸ್ ಅಂತ ಕೂಡ ಕರೀತಾರೆ. ಓಕೆ, ಇಲ್ಲಿ ನೋಡಿ, ಇದು ನನ್ನ ರ್ಯಾಮ್ ಬಂದ್ಬಿಟ್ಟು ನಾನು ತೋರಿಸ್ತಿರೋ CPU ಅಲ್ಲಿ ಇರೋ ರ್ಯಾಮು ಇದು 1 GB DDR2. ಓಕೆ, ಇದ್ರ ಸ್ಪೀಡ್ ಬಂದ್ಬಿಟ್ಟು 2932. ಓಕೆ, ಈಗ ರ್ಯಾಮ್ ಅಲ್ಲಿ DDR2, 3, 4 ಅಂತ ಇದೆ. ಇವಾಗ ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ಇರೋದು DDR4 ರ್ಯಾಮ್. ಓಕೆ, ಗ್ರಾಫಿಕ್ಸ್ ಕಾರ್ಡ್ ಎಲ್ಲ DDR6 ಅಂತ ಬಂದಿದೆ. ಓಕೆ, ನೀವು ಇದರಲ್ಲಿ ಉಪಯೋಗಿಸಂತ ರ್ಯಾಮ್ ಇವಾಗ ಪ್ರೆಸೆಂಟ್ ಆಗಿರೋದು CPU ಇರೋದು DDR4 ರ್ಯಾಮ್. ಓಕೆ, ಈ ರ್ಯಾಮ್ ಅನ್ನ ಇಲ್ಲಿ ಕನೆಕ್ಟ್ ಮಾಡಬೇಕಾದ್ರೆ ಇಲ್ಲೊಂದು ನಾಚ್ ಇರುತ್ತೆ ಸ್ನೇಹಿತರೆ, ಇಲ್ಲಿ ಮಿಡಲ್. ಓಕೆ, ಇದಕ್ಕೆ ರ್ಯಾಮ್ ಸ್ಲಾಟ್ ಅಂತ ಹೇಳಿ ಕರಿತೀವಿ. ಇಲ್ಲಿ ನೋಡಿ, ಇದೇನು ಬ್ಲ್ಯಾಕ್ ಕಾಣುತ್ತಲ್ಲ, ಇದು ರ್ಯಾಮ್ ಸ್ಲಾಟ್. ಇದು ಒಂದೊಂದು CPU ಅಲ್ಲಿ 4 ಸ್ಲಾಟ್ ಇರುತ್ತೆ, ಒಂದೊಂದು CPU ಅಲ್ಲಿ 2 ಇರುತ್ತೆ, ಒಂದೊಂದು CPU ಅಲ್ಲಿ ಒಂದೇ ಸ್ಲಾಟ್ ಮಾತ್ರ ಇರುತ್ತೆ. ಓಕೆ, ಇದು ಎಕ್ಸ್ಟ್ರಾ ಏನಕ್ಕೆ 2, 3, 4 ಸ್ಲಾಟ್ ಕೊಟ್ಟಿರ್ತಾರೆ ಅಂದ್ರೆ, ನೀವು ಇವಾಗ ನಿಮ್ಮ ಹತ್ರ ಇರೋದು 1 GB. ಓಕೆ, ಈ 1 GB ಈ ಸ್ಲಾಟ್ ಅಲ್ಲಿ ಆ್ಯಡ್ ಮಾಡಿದ್ರೆ ಇನ್ನೊಂದು GB ಇನ್ನೊಂದು ಸ್ಲಾಟ್ ಅಲ್ಲಿ ಆ್ಯಡ್ ಮಾಡ್ಕೋಬಹುದು. ಓಕೆ, ಯಾಕಂದ್ರೆ ನಿಮ್ಮ ಸಿಸ್ಟಮ್ ಸ್ಪೀಡ್ 1 GB ನಿಮ್ಮ ಸಿಸ್ಟಮ್ ಸ್ಲೋ ಆದ್ರೆ ಇನ್ನೊಂದು GB ಆ್ಯಡ್ ಮಾಡ್ಕೊಂಡ್ರೆ ಸಿಸ್ಟಮ್ ಪರ್ಫಾರ್ಮೆನ್ಸ್ ಇನ್ನೂ ಬೆಟರ್ ಆಗುತ್ತೆ. ಅದಕ್ಕೋಸ್ಕರ ಎಕ್ಸ್ಟ್ರಾ ಸ್ಲಾಟ್ ಇರಲಿ ಅಂತ ಹೇಳಿ ಇದಕ್ಕೆ ಕಂಪ್ನಿಯವರು ಕೊಟ್ಟಿರ್ತಾರೆ. ಇಲ್ಲಿ ನೋಡಿ ಸ್ನೇಹಿತರೆ, ಈ ನಾಚನ್ನ ಈ ಕರೆಕ್ಟ್ ಈ ನಾಚಿಗೆ ಸೇರಿಸಿ ಲೈಟ್ ಪ್ರೆಸ್ ಮಾಡಿದ್ರೆ ಸಾಕು. ನೋಡಿ ಸ್ನೇಹಿತರೆ, ಈ ತರ ಕಟ್ ಅಂತ ಸೌಂಡ್ ಆದ್ರೆ ಇದೆರಡು ಲಾಕ್ ಆಟೋಮೆಟಿಕ್ ಆಗಿ ಲಾಕ್ ಆಗ್ಬಿಡುತ್ತೆ. ಓಕೆ, ಇದಾಯ್ತು. ಇದಾದ ಮೇಲೆ ಇನ್ನ ನೋಡಿ ಸ್ನೇಹಿತರೆ, ಓಕೆ, ಇದು ಬಂದ್ಬಿಟ್ಟು ಇಲ್ಲಿ ನೋಡಿ ಸ್ನೇಹಿತರೆ, ಇದು ಬಂದ್ಬಿಟ್ಟು ನಿಮಗೆ ಪವರ್ ಬಟನ್ ನಾನು ತೋರಿಸಿದ್ನಲ್ಲ, ಸ್ಟಾರ್ಟು, ರೀಸ್ಟಾರ್ಟು, ಹಾರ್ಡ್ ಡಿಸ್ಕ್ ಲೈಟ್ ಅಂತ ಹೇಳಿ, ಅದು ಇಲ್ಲಿ ನೀವು ಕನೆಕ್ಟ್ ಆಗಿರುತ್ತೆ ಈ ಕೇಬಲ್. ಇದನ್ನ ನಾನು ರಿಮೂವ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ನಿಮಗೆ. ಓಕೆ, ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಒಂದು ಫಸ್ಟ್ಗೆ ಡಾಟ್ ಇರುತ್ತೆ ಸ್ನೇಹಿತರೆ. ಈ ಡಾಟ್ ನೆಕ್ಸ್ಟ್ 2 ಪಿನ್ಗಳೇನಿರುತ್ತಲ್ಲ, ಇದು ಸ್ಟಾರ್ಟ್. ಓಕೆ, ಅದರ ಪಕ್ಕದಲ್ಲಿರೋದು ರಿಸ್ಟಾರ್ಟ್ ಬಟನ್ ಪಿನ್ಗಳು. ಓಕೆ, ಇದು ಹಾರ್ಡ್ ಡಿಸ್ಕ್ ಲೈಟು, ಇದು ಪವರ್. ಇಲ್ಲಿ ನೋಡಿ ಸ್ನೇಹಿತರೆ, ನಾನು ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಇದು ಪವರ್. ಓಕೆ, ಇಲ್ಲಿ ನೋಡಿ ಸ್ನೇಹಿತರೆ, ಇದರಲ್ಲಿ ಬರೆದಿರ್ತಾರೆ, ಇದು ಪವರು, ಇದು ರಿಸೆಟ್. ಓಕೆ, ಇದು ಪವರ್ LED, ಇದೆ ಹಾರ್ಡ್ ಡಿಸ್ಕ್ LED. ಇದು ಪವರ್ ಅಂದ್ರೆ ಸ್ಟಾರ್ಟ್ ಬಟನ್ದು, ಇದು ರಿಸೆಟ್ ಅಂದ್ರೆ ರೀಸ್ಟಾರ್ಟ್ ಬಟನ್ದು, ಇದು HDD, ಇದು ಹಾರ್ಡ್ ಡಿಸ್ಕ್ ಲೈಟು, ಇದು ಪವರ್ LED. ಸಿಸ್ಟಮ್ ಅಲ್ಲಿ ಪವರ್ ಇದ್ರೆ ಇನ್ನೊಂದು LED ಬ್ಲಿಂಕ್ ಆಗುತ್ತೆ. ಓಕೆ, ಇದು ಯಾವ ತರ ಕೊಟ್ಟಿರ್ತಾರಲ್ಲ, ಇಲ್ಲಿ ನೋಡಿ ಸ್ನೇಹಿತರೆ, ಇವಾಗ ಪವರ್ ಕೇಬಲ್ ಕನೆಕ್ಟ್ ಮಾಡಬೇಕು. ಇಲ್ಲಿ ಫಸ್ಟ್ ಈ ನಾಚ್ ಬಿಟ್ಟು ಇದು ನೋಡಿ ಒಂದು ಗ್ಯಾಪ್ ಇದೆ, ಈ ಗ್ಯಾಪ್ ಅದು ನೆಕ್ಸ್ಟ್ 2 ಪಿನ್ ಬಂದ್ಬಿಟ್ಟು ಇದು ಪವರ್ ಸ್ಟಾರ್ಟ್ ಬಟನ್ದು. ಓಕೆ, ಈ ತರ ಕನೆಕ್ಟ್ ಮಾಡಬೇಕು. ಅದರದ ನೆಕ್ಸ್ಟ್ ರಿಸೆಟ್ ಅಂದ್ರೆ ರೀಸ್ಟಾರ್ಟ್ ಬಟನ್ದು. ಇಲ್ಲಿ ನೋಡಿ ಸ್ನೇಹಿತರೆ, ಓಕೆ, ಈ ತರ. ಆಮೇಲೆ ಹಾರ್ಡ್ ಡಿಸ್ಕ್ ಲೈಟು,
ಇದರ ಹಿಂದ್ಗಡೆ, ಆಮೇಲೆ ಇದು ಪವರ್ ಲೈಟ್. ಓಕೆ, ಇವೆರಡನ್ನ ಈ ತರ ಕನೆಕ್ಟ್ ಮಾಡ್ಕೋಬೇಕು. ಓಕೆ, ಆಯ್ತು ಇವಾಗ. ಓಕೆ, ಇದು ಪವರ್ ಬಟನ್ದು ಇದು ಸ್ಲಾಟ್, ಈ ಪಿನ್ ಕನೆಕ್ಷನ್ ಇದೆ ಈ ತರ. ಓಕೆ, ಇದು ಬಂದ್ಬಿಟ್ಟು ಸಾಟಾ ಕೇಬಲ್ ಅಂತೇಳಿ, ಇದಕ್ಕೆ ಸೀರಿಯಲ್ ATA ಅಂತಾನು ಕರೀತಾರೆ. ಓಕೆ, ಸೀರಿಯಲ್ ATA ಮತ್ತು ಪ್ಯಾರಲಲ್ ATA ಅಂತ ಹೇಳಿ ಬರುತ್ತೆ. ಇದು ಸಾಟಾ ಕೇಬಲ್. ಈ ಹಾರ್ಡ್ ಟು ಮದರ್ ಬೋರ್ಡ್ಗೆ ಡಾಟಾ ಟ್ರಾನ್ಸ್ಫರ್ ಮಾಡೋದು ಈ ಸಾಟಾ ಕೇಬಲ್. ಇದರಿಂದಾನೇ ಡಾಟಾ ಟ್ರಾನ್ಸ್ಫರ್ ಆಗುತ್ತೆ. ಓಕೆ, ಒಂದ್ ಎಂಡ್ನ ಇಲ್ಲಿ CPU ಅಲ್ಲಿರೋ ಮದರ್ ಬೋರ್ಡ್ ಅಲ್ಲಿರೋ ಒಂದು ಸ್ಲಾಟ್ ಕನೆಕ್ಟ್ ಮಾಡಿದ್ರೆ ಇನ್ನೊಂದು ಎಂಡ್ನ ಹಾರ್ಡ್ ಡಿಸ್ಕ್ ಸ್ಲಾಟ್ಗೆ ಕನೆಕ್ಟ್ ಮಾಡಬೇಕು. ಓಕೆ, ಇಲ್ಲಿ ನೋಡಿ ಆಯ್ತು. ಈ ಸಪೋಸ್ ಕೇಬಲ್ ಏನಾದರೂ ಡ್ಯಾಮೇಜ್ ಆದರೆ ನಿಮಗೆ ಹಾರ್ಡ್ ಡಿಸ್ಕ್ ಡಿಟೆಕ್ಟ್ ಆಗಲ್ಲ. ಓಕೆ, ಇಲ್ಲಿ ನೋಡಿ ಸ್ನೇಹಿತರೆ, ಹಂಗೆ ಇಲ್ಲಿ ಮುಂದ್ಗಡೆ ಬಂದ್ರೆ ನಿಮಗೆ ಇವೆರಡು ನೋಡಿ, ಇವು ಸಾಟಾ ಮತ್ತೆ ಪಾಟಾ ಕೇಬಲ್ ಅಂತ ಹೇಳಿ ನಾನು ಹೇಳಿದೆ ನಿಮಗೆ. ಇದು ಸಾಟಾ ಸೀರಿಯಲ್ ATA, ಇದು ಪಾಟಾ ಪ್ಯಾರಲಲ್ ATA. ಇದರೇ ಹಾರ್ಡ್ ಡಿಸ್ಕ್ ಅನ್ನ ನೀವು ಪ್ಯಾರಲಲ್ ATA ಕೇಬಲ್ ಇಂದ ಕನೆಕ್ಟ್ ಮಾಡ್ತಿದ್ರಿ. ಇವಾಗ ಟೆಕ್ನಾಲಜಿ ಇಲ್ಲ. ಓಕೆ, ಹಾಗಾಗಿ ಇದು ಎಕ್ಸ್ಟ್ರಾ ಸ್ಲಾಟ್ ಅಂತ ಹೇಳಿ ನಿಮ್ಗೆ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಸ್ನೇಹಿತರೆ, ಇನ್ನೊಂದು ಮಹತ್ವ ತೋರಿಸ್ತೀನಿ ನಿಮಗೆ. ಇದು PCI ಸ್ಲಾಟ್, ಪೆರಿಫೆರಲ್ ಕಂಪೋನೆಂಟ್ ಇಂಟರ್ಕನೆಕ್ಟ್ ಅಂತ ಹೇಳಿ ಕರೀತಾರೆ ನಿಮಗೆ. ಓಕೆ, ಸಪೋಸ್ ಈ ನೋಡಿ ನಿಮ್ಮ ಮದರ್ ಬೋರ್ಡ್ ನ ಬ್ಯಾಕ್ ಸೈಡ್ ಅಲ್ಲಿರೋ ಯಾವುದೋ ಒಂದು ಪೋರ್ಟ್ ವರ್ಕ್ ಆಗಲಿಲ್ಲ ಅಂದ್ರೆ, ಸಪೋಸ್ ಈ ಸೌಂಡ್ ವರ್ಕ್ ಆಗಲಿಲ್ಲ, ಅಥವಾ USB ವರ್ಕ್ ಆಗಲಿಲ್ಲ, ಅಥವಾ ಲ್ಯಾನ್ ವರ್ಕ್ ಆಗಲಿಲ್ಲ, ಅಥವಾ VGA ಕೇಬಲ್ ವರ್ಕ್ ಆಗಲಿಲ್ಲ, ಅಥವಾ VGA ಪೋರ್ಟ್ ಇದು ವರ್ಕ್ ಆಗಲಿಲ್ಲ ಅಂದ್ರೆ ಏನ್ ಮಾಡ್ಬೇಕಂದ್ರೆ ಸ್ನೇಹಿತರೆ, ಇದು PCI ಕಾರ್ಡ್ಸ್ ಅಂತ ಹೇಳಿ ನಿಮಗೆ ಸಿಗುತ್ತೆ. ಈ PCI ಕಾರ್ಡ್ ನ ಇಲ್ಲಿ ಇನ್ಸರ್ಟ್ ಮಾಡಿದ್ರೆ ನಿಮಗೆ ಸಪೋಸ್ USB ವರ್ಕ್ ಆಗಲಿಲ್ಲ ಅಂದ್ರೆ USB PCI ಕಾರ್ಡ್ ನ ಇಲ್ಲಿ ನೀವು ಇನ್ಸರ್ಟ್ ಮಾಡಬೇಕು. ಇನ್ಸರ್ಟ್ ಮಾಡಿ ಇಲ್ಲಿ ಒಂದು ನಿಮಗೆ ಸ್ಕ್ರೂ ಬರುತ್ತೆ, ಈ ಸ್ಕ್ರೂನ ಹಾಕಿ ಟೈಟ್ ಮಾಡಿದ್ರೆ ನಿಮಗೆ USB ವರ್ಕ್ ಆಗಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆ, ಸಪೋಸ್ ನಿಮ್ಗೆ ಏನಾದರೂ ಲ್ಯಾನ್ ವರ್ಕ್ ಆಗಲಿಲ್ಲ ಅಥವಾ ಲ್ಯಾನ್ PCI ಕಾರ್ಡ್ ಅನ್ನ ನೀವು ಇನ್ಸರ್ಟ್ ಮಾಡ್ಕೋಬಹುದು. ಅದಕ್ಕಾಗಿ ಇವು ಎರಡು ಸ್ಲಾಟ್ಗಳನ್ನ ನಿಮಗೆ ಕೊಟ್ಟಿರ್ತಾರೆ. ಓಕೆ, ಆಮೇಲೆ ಇದು ಬಂದ್ಬಿಟ್ಟು ನಿಮಗೆ CMOS ಸೆಲ್ ಅಂತ ಹೇಳಿ ಕರೀತಾರೆ. CMOS ಅಂದ್ರೆ ಏನು, ಕಾಂಪ್ಲಿಮೆಂಟರಿ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್ ಡಿವೈಸ್ ಅಂತ ಹೇಳಿ ಕರೀತಾರೆ ಸ್ನೇಹಿತರೆ ಇದಕ್ಕೆ. ಓಕೆ, ಈ CMOS ನ ನೀವು ಈ ತರ ರಿಮೂವ್ ಮಾಡ್ಕೋಬಹುದು. ಓಕೆ, ಇಲ್ಲಿ ನೋಡಿ, ಈ CMOS ನ ಈ ನಿಮ್ಮ ಹಳೆ ನಿಮ್ಮ ಕೈಯಲ್ಲಿ ಕಟ್ಕೊಳ್ಳೋ ವಾಚ್ ಅಲ್ಲಿ ಇದೇ ತರ ಸೆಲ್ ಇರುತ್ತೆ ನಿಮ್ಗೆ. ಓಕೆ, ನೋಡಿರ್ಬೋದು ಸ್ನೇಹಿತರೆ, ಅದು ಸಣ್ಣ ಪ್ರಮಾಣದಲ್ಲಿ ಇರುತ್ತೆ. ಇದು ಸ್ವಲ್ಪ ಗಾತ್ರ ದೊಡ್ಡದಿದ್ದು ಈ ಸೆಲ್ಲಿಂದು. ಓಕೆ, ಇದರ ಕೆಲಸ ಏನಪ್ಪಾ ಅಂದ್ರೆ ಇದು ನಿಮಗೆ ಸಿಸ್ಟಮ್ ಅಲ್ಲಿ ಡೇಟ್ ಮತ್ತೆ ಟೈಮ್ ಅನ್ನ ಸೇವ್ ಮಾಡುತ್ತೆ. ಓಕೆ, ಆಮೇಲೆ ಬಯೋ ಸೆಟ್ಟಿಂಗ್ಸ್ ನ ಸೇವ್ ಮಾಡುತ್ತೆ. ಬಯೋ ಸೆಟ್ಟಿಂಗ್ಸ್ ಹೇಗಿರುತ್ತೆ ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಓಕೆ, ಈ ಸಪೋಸ್ ಈ ಸೆಲ್ ಏನಾದರೂ ಖರಾಬ್ ಆಗಿದ್ರೆ ಅಥವಾ ಡ್ಯಾಮೇಜ್ ಆಗಿದ್ರೆ ಇನ್ನೊಂದು ಸೆಲ್ ಅನ್ನ ತಂದು ರಿಪ್ಲೇಸ್ ಮಾಡಬಹುದು. ಓಕೆ, ಈ ಸೆಲ್ ಡ್ಯಾಮೇಜ್ ಆಗಿದ್ರೆ ಸಿಸ್ಟಮ್ ಅಲ್ಲಿ ಕರೆಕ್ಟ್ ಡೇಟು ಟೈಮು ಯಾವುದು ಕೂಡ ನಮಗೆ ತೋರಿಸಲ್ಲ. ಓಕೆ, ಇದನ್ನ ಈ ತರ ಇನ್ಸರ್ಟ್ ಮಾಡ್ಬೋದು. ಈ ತರ ಪ್ರೆಸ್ ಮಾಡಿದ್ರೆ ಸಾಕು, ಆಟೋಮೆಟಿಕಲ್ ಲಾಕ್ ಆಗ್ಬಿಡುತ್ತೆ. ಓಕೆ, ಕಂಪ್ಯೂಟರ್ ಬ್ರೈನ್ ಅಂತ ಕರಿತಿರಲ್ಲ, ಅದನ್ನ ನೋಡೋಣ ಬನ್ನಿ ಸ್ನೇಹಿತರೆ. ಓಕೆ, ಅದೇನಿರುತ್ತೆ, ಈ ನಿಮ್ಮ ಫ್ಯಾನ್ ಕೆಳಗಡೆ ಪ್ರೊಸೆಸರ್ ಇರುತ್ತೆ. ಅದನ್ನ ಯಾವ ತರ ಓಪನ್ ಮಾಡೋದು ಅಂದ್ರೆ ಇಲ್ಲಿ ನೋಡಿ ಸ್ನೇಹಿತರೆ, ಇದು ಫ್ಯಾನ್ ಇದು ಒಂದು ಪವರ್ ಕೇಬಲ್. ಓಕೆ, ಇದು ಮದರ್ ಬೋರ್ಡ್ಗೆ ಅಟ್ಯಾಚ್ ಇರುತ್ತೆ. ಇದು ಕನೆಕ್ಟ್ ಆದ್ರೆ ನಿಮ್ಮದು ಫ್ಯಾನ್ ರೊಟೇಟ್ ಆಗುತ್ತೆ ಸಿಸ್ಟಮ್ ಆನ್ ಆದ್ಮೇಲೆ. ಇದನ್ನ ನಾವು ರಿಮೂವ್ ಮಾಡ್ಕೋಬೇಕು. ಆಮೇಲೆ ಇವು ನಾಚ್ ಇದೆ ನೋಡಿ ಸ್ನೇಹಿತರೆ, ಇವು ನಾಚ್ ಈ ಕಡೆ ನೋಡಿ ಸ್ನೇಹಿತರೆ, ಈ ನಾಚ್ ಅಲ್ಲಿ ನೋಡಿ ಯಾವ ತರ ಇದನ್ನ ರೊಟೇಟ್ ಮಾಡಿ ನಾವು ಓಪನ್ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ಈ ತರ ಸೈಡ್ ರೊಟೇಟ್ ಮಾಡೋದು, ಮೇಲ್ಗಡೆ ಎಳ್ಕೊಳ್ಳೋದು, ಸೈಡ್ ರೊಟೇಟ್ ಮಾಡೋದು, ಮೇಲ್ಗಡೆ ಎಳ್ಕೊಳ್ಳೋದು. 4 ನಿಮಗೆ ಲಾಕ್ ಇರುತ್ತೆ. 4 ಲಾಕ್ ಅನ್ನ ನಿಮಗೆ ಕ್ಲಾಕ್ ವೈಸ್ ರೊಟೇಟ್ ಮಾಡೋದು, ಸ್ವಲ್ಪ ಮೇಲ್ಗಡೆ ಎಳೆದ್ರೆ ಸಾಕು. ಓಕೆ, ಮೇಲ್ಗಡೆ ಎಳೆದ್ರೆ ನಿಮಗೆ ಇವಾಗ ಈ ಫ್ಯಾನ್ ನೋಡಿ ಸ್ನೇಹಿತರೆ, ಫ್ಯಾನ್ ರಿಮೂವ್ ಆಯ್ತಾ. ಓಕೆ, ಇದರ ಕೆಳಗಡೆ ಈ ಪೇಸ್ಟ್ ಇರುತ್ತೆ ನೋಡಿ ಸ್ನೇಹಿತರೆ, ಇದು ಕಾಣ್ತಾ ಇದೆಯಲ್ಲ, ಇದು ಪೇಸ್ಟ್, ಇದು ಕೂಲಿಂಗ್ ಪೇಸ್ಟ್ ಇದು. ಓಕೆ, ಈ ಕೂಲಿಂಗ್ ಪೇಸ್ಟ್ ನೀವು ಡ್ರೈ ಆದ್ರೆ ಹೊಸ ಬೇರೆ ಪೇಸ್ಟ್ ನೀವು ಇಲ್ಲಿ ಹಾಕ್ಬಹುದು. ಓಕೆ, ಇದು ಹೀಟ್ ಸಿಂಕ್, ಇದ್ರಗಡೆ ಮೇಲಿರೋದು
ಇದು ಫ್ಯಾನ್. ಈ ಫ್ಯಾನ್ ರೊಟೇಟ್ ಆಗುತ್ತೆ. ಆ ಬೀಟ್ ಸಿಂಕ್ ಕೂಲ್ ಆಗಿರುತ್ತೆ ಪ್ರೊಸೆಸರ್ನ. ಓಕೆ, ಇದು ಸಿ ಪಿ ಯು ಫ್ಯಾನ್ ಇರೋದ್ರಲ್ಲಿ ಕನೆಕ್ಟ್ ಮಾಡಿದ್ರೆ ಮುಗೀತು. ಓಕೆ, ಇದು ಸಾಟ್ ಹಾಕಿಬಿಟ್ಟು ಕನೆಕ್ಟ್ ಮಾಡ್ಕೊಳ್ಳಿ. ಓಕೆ, ಇದು ಕಂಪ್ಯೂಟರ್ ಒಳಗಡೆ ಇಷ್ಟು ಪಾರ್ಟ್ಸ್ಗಳು ಇರುತ್ತೆ. ಇದು ಮೇನ್ ಫಂಕ್ಷನ್ ಬಂದ್ಬಿಟ್ಟು ಹಾರ್ಡ್ ಡಿಸ್ಕ್ದು ಡೇಟಾ ಸೇವ್ ಮಾಡೋದು, ರ್ಯಾಮ್ದು ಸ್ಪೀಡು, ಮತ್ತೆ ಇದ್ರ ಇನ್ನೊಂದು ಇಂಪಾರ್ಟೆಂಟ್ ಫಂಕ್ಷನ್ ಅಂದ್ರೆ ನಿಮ್ ಸಪೋಸ್ ರ್ಯಾಮ್ ಏನಾದರೂ ಡ್ಯಾಮೇಜ್ ಆದರೆ ಅಥವಾ ನೋಡಿ ಸ್ನೇಹಿತರೆ, ಈ ರ್ಯಾಮ್ ಮೇಲೆ ಚಿಕ್ಕದಾದಂಥ ರೆಸಿಸ್ಟರ್ಸು ಮತ್ತೆ ಕೆಪಾಸಿಟರ್ಸ್ ಎಲ್ಲ ಇರುತ್ತೆ. ಇದು ಒಂದು ಕೆಪಾಸಿಟರ್ ಅಥವಾ ರೆಸಿಸ್ಟರ್ ಡ್ಯಾಮೇಜ್ ಆದರೆ ನಿಮ್ಮ ರ್ಯಾಮ್ ವರ್ಕ್ ಆಗಲ್ಲ. ರ್ಯಾಮ್ ಡ್ಯಾಮೇಜ್ ಆದರೆ ನಿಮ್ಮ ಡಿಸ್ಪ್ಲೇ ಮೇಲೆ ಏನು ಕಾಣಲ್ಲ. ಓಕೆ, ಇದು ಡಿಸ್ಪ್ಲೇ ಬರೋಕ್ಕೆ ಬಹಳ ಇದು ಇಂಪಾರ್ಟೆಂಟ್. ಓಕೆ, ಇದು ಇದ್ರೇನೆ ಡಿಸ್ಪ್ಲೇ ಬರುತ್ತೆ ನಿಮ್ಮ ಸಿಸ್ಟಮ್ ಅಲ್ಲಿ. ಇಲ್ಲಿದ್ರೆ ನಿಮಗೆ 2 ಅಥವಾ 3 ಬೀಪ್ ಸೌಂಡ್ಗಳು ಕೊಡಕ್ಕೆ ಸ್ಟಾರ್ಟ್ ಮಾಡುತ್ತೆ ಸಿಸ್ಟಮ್ನ. 3 ಬೀಪ್ ಸೌಂಡ್ ಕೊಟ್ಟರೆ ಕಂಟಿನ್ಯೂ ಆಗಿ ನಿಮ್ಮ ರ್ಯಾಮು ಖರಾಬ್ ಆಗಿದೆ ಅಂತ ಹೇಳಿ ನೀವು ತಿಳ್ಕೊಬೇಕು ಸ್ನೇಹಿತರೆ. ಓಕೆ, ಇಲ್ಲಿ ನೋಡ್ಸಿ, ಇಲ್ಲಿ ಬೇಕಾದ್ರೆ ಇದು 1 GB, ಇನ್ನೊಂದು GB ಬೇಕಾದ್ರೆ ನೀವು ಸೆಟ್ ಮಾಡ್ಕೋಬಹುದು. ಓಕೆ, ಈ ನಮ್ಗೆ ಮೊಬೈಲ್ ಅಲ್ಲಿ ಎಷ್ಟು ಅಪ್ ಟು 32 GB ರ್ಯಾಮ್ ಟು 64 GB ರ್ಯಾಮ್ ಅಂತ ಇರುತ್ತೆ. ಅದೇ ತರ ಇದನ್ನು ಕೂಡ 24 GB ಅಥವಾ 16 GB 8 GB ಅಷ್ಟೇ ಸಪೋರ್ಟ್ ಆಗುತ್ತೆ. ಅದಕ್ಕಿಂತ ಜಾಸ್ತಿ ಹಾಕಿದ್ರೆ ಸಿಸ್ಟಮ್ ವರ್ಕ್ ಆಗಲ್ಲ. ಓಕೆ, ಪ್ರೊಸೆಸರ್ನ ಯಾವ ತರ ಓಪನ್ ಮಾಡ್ಬೇಕಂದ್ರೆ ಇಲ್ಲಿ ನೋಡಿ ಸ್ನೇಹಿತರೆ, ಈ ಪ್ರೊಸೆಸರ್ ಸ್ಲಾಟ್ ಅಲ್ಲಿ ಇದು 2 ಇಂಚ್ ಸ್ಲಾಟ್ ಇರುತ್ತೆ. ಇದು ಸಿಲಿಕಾನ್ ಮೆಟಲ್ ಇಂದ ಮಾಡಿರ್ತಾರೆ. ಓಕೆ, ನೋಡಿ ಸ್ನೇಹಿತರೆ, ಇದ್ರ ಕೆಳಗಡೆ ಪ್ರೆಸ್ ಮಾಡಿಬಿಟ್ಟು ಹೊರಗಡೆ ಹೇಳ್ಕೊಂಡ್ರೆ ಲೈಟಾಗಿ ಹೇಳ್ಕೊಂಡ್ರೆ ಇದು ಮೇಲ್ಗಡೆ ಕ್ಯಾಪ್ ಓಪನ್ ಆಗುತ್ತೆ. ಓಕೆ, ಈ ಪ್ರೊಸೆಸರ್ನ ಬಹಳ ಕೇರ್ಫುಲ್ ಆಗಿ ನೀವು ಓಪನ್ ಮಾಡಬೇಕು. ಏನಕ್ಕೆ ಅಂದ್ರೆ ಇದ್ರ ಕೆಳಗಡೆ ಗೋಲ್ಡನ್ ಕೋಟೆಡ್ ಪಿನ್ಸ್ ಇರುತ್ತೆ. ಇಲ್ಲಿ ನೋಡಿ ಸ್ನೇಹಿತರೆ, ಸ್ಮಾಲ್ ಗೋಲ್ಡನ್ ಕೋಟೆಡ್ ಪಿನ್ಸ್ ಇದೆಯಲ್ಲ, ಈ ಒಂದು ಪಿನ್ ಬೆಂಡ್ ಆದ್ರೂ ನಿಮ್ಮ ಪ್ರೊಸೆಸರ್ ವರ್ಕ್ ಆಗಲ್ಲ. ಓಕೆ, ನಿಮ್ಮ ಸಿಸ್ಟಮ್ ಆನ್ ಆಗಲ್ಲ. ಬಹಳ ಕೇರ್ಫುಲ್ ಆಗಿ ಇದನ್ನ ನಾವು ತಗೋಬೇಕು. ಇಲ್ಲಿ ನೋಡಿ ಸ್ನೇಹಿತರೆ, ಇವೆಲ್ಲ ಗೋಲ್ಡನ್ ಕೋಟೆಡ್ ಪಿನ್ಸ್ ನೋಡಿ ಸ್ನೇಹಿತರೆ, ಇವೆಲ್ಲಾನು ಈ ಸ್ಮಾಲ್ ಪಿನ್ಗೆ ಕನೆಕ್ಟ್ ಆಗ್ತವೆ. ಓಕೆ, ಈಗ ಈ ಪ್ರೊಸೆಸರ್ ಯಾವುದು ಅಂತೇಳಿ ನಾವು ಕಂಡುಹಿಡಿಬೇಕಂದ್ರೆ ಸ್ನೇಹಿತರೆ, ಇದ್ರ ಮೇಲೆ ಬರೆದಿರ್ತಾರೆ ನೋಡಿ. ಸ್ವಲ್ಪ ಇದು ಇದೆ ಸರ್, ಪೇಸ್ಟ್ ಎಷ್ಟಿದೆ, ಈ ಪೇಸ್ಟ್ನ ಅಳಿಸಿದ್ರೆ ನಮಗೆ ಗೊತ್ತಾಗುತ್ತೆ. ಓಕೆ, ಒಂದು ನಿಮಿಷ ನೋಡಿ. ಇಲ್ಲಿ ಬರೆದಿದ್ದಾರೆ ನೋಡಿ, ಇಂಟೆಲ್ ಪೆಂಟಿಯಮ್ ಡಿ. ಇಂಟೆಲ್ ಪೆಂಟಿಯಮ್ ಡಿ ಅಂದ್ರೆ ಪೆಂಟಿಯಮ್ ಡ್ಯೂಯಲ್ ಕೋರ್ ಇದು. ಓಕೆ, ಇದ್ರ ಸ್ಪೀಡ್ ನೋಡಿ, ಇಲ್ಲಿ ಕೆಳಗಡೆ ಸ್ಪೀಡ್ ಇದೆ 2.8 ಗೀಗಾ ಹರ್ಜ್. ನಾವು ಪ್ರೊಸೆಸರ್ ಸ್ಪೀಡ್ನ ಗೀಗಾ ಹರ್ಜ್ ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ಗೀಗಾ ಹರ್ಜ್ ಬಿಲಿಯನ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್ ಪರ್ ಸೆಕೆಂಡ್ ಅಂತೇಳಿ ಇದು ಬರುತ್ತೆ, GHz. ಓಕೆ, ಇದು ಬಿಲಿಯನ್ಸ್ ಆಫ್ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್. MHz ಅಂದ್ರೆ ರ್ಯಾಮ್ ನ MHz ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ, ಅಂದ್ರೆ ಮಿಲಿಯನ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್ ಪರ್ ಸೆಕೆಂಡ್. ಇದು 2.8 ಬಿಲಿಯನ್ ಇನ್ಸ್ಟ್ರಕ್ಷನ್ಸ್ ಅನ್ನ ಇದು ರನ್ ಮಾಡುತ್ತೆ. ಓಕೆ, ಪರ್ ಸೆಕೆಂಡ್. ಸೊ ಹಾಗಾಗಿ CPU ಸ್ಪೀಡ್ ವರ್ಕ್ ಆಗುತ್ತೆ. ಇಲ್ಲಿ ನೋಡಿ ಸ್ನೇಹಿತರೆ, ಇದು ಸ್ಪೀಡ್ ಬಹಳ ಇಂಪಾರ್ಟೆಂಟ್. ಇದು ಸಪೋಸ್ ಏನಾದರೂ ನಿಮಗೆ 1.5 GHz ಇದ್ರೆ ನೀವು ರ್ಯಾಮು ಅಥವಾ ನಿಮ್ಮ ಹಾರ್ಡ್ ಡಿಸ್ಕ್ ಎಷ್ಟೇ ಚೆನ್ನಾಗಿದ್ರು ಪರ್ಫಾರ್ಮೆನ್ಸ್ ಇರಲ್ಲ. ಇದು ಬಹಳ ಇಂಪಾರ್ಟೆಂಟ್. ಇದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ ಸ್ನೇಹಿತರೆ. ಓಕೆ, ಇದ್ರಲ್ಲಿ ನೋಡಿ ಇವೆರಡು ನಾಚ್ ಇದೆಯಲ್ಲ, ಇವೆರಡು ನಾಚ್ನ ಇಲ್ಲಿ ನೋಡಿ ಸ್ನೇಹಿತರೆ, ಇದು ದೊಡ್ಡ ನಾಚ್ ಇದೆಯಲ್ಲ. ಓಕೆ, ಇಲ್ಲಿ ನೋಡಿ, ಇದೊಂದಿದೆ. ಇಲ್ಲಿ ನೋಡಿ ಸ್ನೇಹಿತರೆ, ಈ ನಾಚು ಕರೆಕ್ಟ್ ಆಗಿ ಇಲ್ಲಿ ಈ ತರ ಇಟ್ಟು ಬಿಟ್ರೆ ಆಯ್ತು. ಓಕೆ, ಇದ ಮೇಲೆ ಲಾಕ್ ಮಾಡಿ ಇದನ್ನ ಇಟ್ಟು ಮಾಡಬಹುದು. ಬಹಳ ಕೇರ್ಫುಲ್ ಆಗಿ ನಾವು ಪ್ರೊಸೆಸರ್ನ ಇನ್ಸರ್ಟ್ ಮಾಡಬೇಕಾಗುತ್ತೆ. ಸ್ಲಾಟ್ ಅಲ್ಲಿ ಒಂದು ಪಿನ್ ಬೆಂಡ್ ಆದ್ರೂ ವರ್ಕ್ ಆಗಲ್ಲ ಅಂತ ನಾನು ಹೇಳಿದ್ದೀನಿ. ಓಕೆ, ಇದು ನೋಡಿ ಸ್ನೇಹಿತರೆ, ಆಮೇಲೆ ಇದು ಸೇಮ್ ಆಸ್ ಇಟ್ ಈಸ್. ಇದನ್ನ ಈ ಫ್ಯಾನ್ ಅನ್ನ ಇಟ್ಬಿಟ್ಟು ಜಸ್ಟ್ ಲಾಕ್ ಮಾಡಿದ್ರೆ ಸಾಕು, CPU ಫ್ಯಾನ್ ಲಾಕ್ ಆಗುತ್ತೆ. ಓಕೆ, ಈ ತರ ಅವಾಗ ಕ್ಲಾಕ್ ವೈಸ್ ರೊಟೇಟ್ ಮಾಡಿದ್ವಿ, ಇವಾಗ ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಮಾಡಿದ್ರೆ ಇದು ಲಾಕ್ ಆಗುತ್ತೆ. ಓಕೆ, ಇದು ಲಾಕ್ ಆಯ್ತು.
ಇಲ್ಲಿ ನೋಡಿ ಸ್ನೇಹಿತರೆ, ಇದು ಬಂದ್ಬಿಟ್ಟು ಯು ಎಸ್ ಬಿ. ನೋಡಿ ಫ್ರಂಟ್ ಯು ಎಸ್ ಬಿ, ಎಫ್ ಯು ಎಸ್ ಬಿ ಅಂತ ಬರೀತಾರಲ್ಲ, ಇದು ಫ್ರಂಟ್ ಯು ಎಸ್ ಬಿ 1, ಫ್ರಂಟ್ ಯು ಎಸ್ ಬಿ 2. ಇದೇ ತರ ಬ್ಯಾಕ್ ಅಲ್ಲಿ ಇರೋದು ಮದರ್ ಬೋರ್ಡ್ ಅಟ್ಯಾಚ್ ಇರುತ್ತೆ. ಇದು ಇದು ಫ್ರಂಟ್ ಯು ಎಸ್ ಬಿ, ಇದು ಕ್ಯಾಬಿನೆಟ್ ಅಟ್ಯಾಚ್ ಇರುತ್ತೆ. ಓಕೆ, ಈ ಫ್ರಂಟ್ ಯು ಎಸ್ ಬಿ ಇದು ಪರ್ಫಾರ್ಮೆನ್ಸ್ ಅಷ್ಟೊಂದು ಚೆನ್ನಾಗಿರಲ್ಲ. ಅಂದ್ರೆ ನೀವು ಪ್ರಿಂಟರ್ ಇದು ಕನೆಕ್ಟ್ ಮಾಡಿದ್ರು ಈ ಸಪೋಸ್ ಒಂದೊಂದ್ಸರಿ ಇದು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಮದರ್ ಬೋರ್ಡ್ ಇರೋ ಯು ಎಸ್ ಬಿಗೆ ನೀವು ಕನೆಕ್ಟ್ ಮಾಡಿದ್ರೆ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಆಮೇಲೆ ಇಲ್ಲಿ ಬಂದ್ಬಿಟ್ಟು ನೋಡಿ ಸ್ನೇಹಿತರೆ, ಇದು ಇದು ಕೂಡ ಹೀಟ್ ಸಿಂಕ್. ಓಕೆ, ಇವೆಲ್ಲ ಸ್ಮಾಲ್ ಇರೋದು ರೆಸಿಸ್ಟರ್ಸು, ಕೆಪಾಸಿಟರ್ಸು, ಇವೆಲ್ಲಾನು ಮದರ್ ಬೋರ್ಡ್ಗೆ ಕನೆಕ್ಟ್ ಆಗಿರುತ್ತೆ. ಓಕೆ, ಇದರಲ್ಲಿ ಸಪೋಸ್ ನೋಡಿ ಸ್ನೇಹಿತರೆ, ಇವಾಗ ಇಲ್ಲ ಅಂತ ತೋರಿಸ್ತೀನಿ. ಇದು ರ್ಯಾಮ್. ಓಕೆ, ಈ ರ್ಯಾಮ್ ಸ್ಲಾಟ್ ರಿಲೇಟೆಡ್ ಕೆಪಾಸಿಟರ್ಸ್ ಇವೆಲ್ಲ. ಇದರಲ್ಲಿ ಒಂದು ಕೆಪಾಸಿಟರ್ ಡ್ಯಾಮೇಜ್ ಆದರೂ ನಿಮ್ದು ರ್ಯಾಮ್ ಚೆನ್ನಾಗಿದ್ರು ಕೂಡ ಕೆಪಾಸಿಟರ್ ಡ್ಯಾಮೇಜ್ ಆದರೆ ಡಿಸ್ಪ್ಲೇ ಬರಲ್ಲ. ಓಕೆ, ಯಾಕಂದ್ರೆ ಇದು ಸ್ಲಾಟ್ ರಿಲೇಟೆಡ್ ಕೆಪಾಸಿಟರ್ಸ್ ಇರುತ್ತೆ. ಓಕೆ, ಇದು ಡ್ಯಾಮೇಜ್ ಆದರೆ ಡಿಸ್ಪ್ಲೇ ಬರಲ್ಲ. ಇದನ್ನ ಮದರ್ ಬೋರ್ಡ್ ಸ್ಪೆಷಲಿಸ್ಟ್ ಯಾರು ಇರ್ತಾರಲ್ಲ ಅವ್ರು ಮಾತ್ರ ಇದನ್ನ ರಿಪೇರ್ ಮಾಡಲಿಕ್ಕೆ ಕೊಡ್ತಾರೆ. ಓಕೆ, ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ಧನ್ಯವಾದಗಳು.